ತವರು ಕ್ಷೇತ್ರ ಮೈಸೂರು, ಅದರಲ್ಲೂ ಹಳೆ ಮೈಸೂರು ವ್ಯಾಪ್ತಿಯಲ್ಲಿ ಬರುವ ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಮುಖ್ಯಮಂತ್ರಿಗಳು ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿ ರಣತಂತ್ರವನ್ನ ನಡೆಸುತ್ತಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಜಾಯಿನ್ ಆಗ್ತಿದ್ದಾರೆ. ಅಲ್ಲಿಗೆ ಸಿಎಂ ಡಿಸಿಎಂ ಮೈಸೂರು ಭಾಗದಲ್ಲಿ ನಡೆಸ್ತಾ ಇರುವ ಈ ತಂತ್ರಗಾರಿಕೆಗೆ ಕೌಂಟರ್ ಕೊಡ್ಲಿಕ್ಕೆ ಇದೀಗ ದೋಸ್ತಿ ಪಕ್ಷಗಳು ಕೂಡ ಮೈಸೂರು ಅಖಾಡವನ್ನ ಪ್ರವೇಶ ಮಾಡ್ತಿದ್ದಾರೆ. ನಾಳೆ ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ ಕೂಡ ಮೈಸೂರಿನಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ದೋಸ್ತಿ ಪಕ್ಷದಿಂದಲೂ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಈ ತಂತ್ರಗಾರಿಕೆಯನ್ನ ಕೌಂಟರ್ ಮಾಡಲಿಕ್ಕೆ ಮೀಟಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ ಅವರು ಸಭೆಯನ್ನು ನಡೆಸಲಿದ್ದಾರೆ. ದೋಸ್ತಿ ತಂತ್ರ ಹೆಚ್ಚಿಗೆ ವರ್ಕೌಟ್ ಆಗತ್ತಾ ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಡೆಸ್ತಾ ಇರುವ ತಂತ್ರಗಾರಿಕೆ ಹೆಚ್ಚು ಎಫೆಕ್ಟಿವ್ ಆಗಿರುತ್ತಾ? ಸದ್ಯಕ್ಕೆ ಮೈಸೂರು ಅಖಾಡ ನಾಳೆ ಸಾಕಷ್ಟು ಗಮನವನ್ನ ಸೆಳೆಯಲಿದೆ. ರಾಜ್ಯ ರಾಜಕೀಯದ ಮಟ್ಟದಲ್ಲಿ ಲೋಕಸಮರದ ವಿಚಾರದಲ್ಲಿ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್. ಮುಖ್ಯಮಂತ್ರಿಗಳು 4 ದಿನ ರೆಸಾರ್ಟ್ನಲ್ಲಿದ್ದು ತಂತ್ರಗಾರಿಕೆ, ಡಿಸಿಎಂ ಕೂಡ ಅವರಿಗೆ ಸಾಥ್ ನೀಡಲಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಈ ಜುಗಲ್ ಬಂದ್ಗೆ ಕೌಂಟರ್ ಕೊಡ್ಲಿಕ್ಕೆ ಸಿದ್ಧತೆ ದೋಸ್ತಿ ಪಾಳ್ಯದಲ್ಲೂ ಕೂಡ ನಡೀತಿರೋದು. ಯಾವ ರೀತಿ ಇರುತ್ತೆ ಮೀಟಿಂಗ್ ನಾಳೆ? ದೋಸ್ತಿ ಪಕ್ಷಗಳದು ಎಲ್ಲಿ ನಡೆಯುತ್ತೆ? ಯಾರೆಲ್ಲ ಭಾಗಿ ಆಗ್ತಾರೆ? ಕಾಂಗ್ರೆಸ್ಗೆ ಯಾವ ರೀತಿ ಕೌಂಟರ್? ಸ್ಮಿತಾ, ಈಗಾಗಲೇ 3 ಜಿಲ್ಲೆಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಕುಳಿತು ಮೈಸೂರು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಕಷ್ಟು ರಣತಂತ್ರ ನಡೀತಾ ಇದ್ದಾರೆ. ಜೊತೆಗೆ ಆಪರೇಷನ್ ಹಸ್ತಕ್ಕೂ ಕೂಡ ಕೈ ಹಾಕಿ ಈಗಾಗಲೇ ಬಿಜೆಪಿ ಮತ್ತು JDS ಮುಖಂಡರನ್ನ ತನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಕೂಡ ಯಶಸ್ಸು ಕೂಡ ಆಗಿದ್ದಾರೆ. ಈ ಮಧ್ಯೆ ನಾಳೆ ವಿಜೇಂದ್ರ ಮತ್ತು HD ಕುಮಾರಸ್ವಾಮಿ ಇಬ್ಬರು ಕೂಡ ಮೈಸೂರು ಲೋಕಸಭಾ ಅಖಾಡಕ್ಕೆ ಇಳಿತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ನಾಳೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಅವರು ಕೂಡ ಹಮ್ಮಿಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಬಿಜೆಪಿ ಮತ್ತು JDS ಇಬ್ಬರು ಕಾರ್ಯಕರ್ತರ ಒಗ್ಗೂಡಿಸಬೇಕು. ಜೊತೆಗೆ ಯಾವುದೇ ಕ್ಷಣದಲ್ಲೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅಂತೇಳಿ ಈಗಾಗಲೇ HD ಕುಮಾರಸ್ವಾಮಿ ಮತ್ತು BY ವಿಜೇಂದ್ರ ಇಬ್ಬರು ಕೂಡ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ. ಮೊದಲಿಗೆ ನಾಳೆ ಸಂಜೆ 5 ಗಂಟೆಗೆ ಖಾಸಗಿ ಹೋಟೆಲಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಬಿಜೆಪಿ ಮತ್ತು JDS ಈ ಮುಖಂಡರ ಸಭೆಯನ್ನು ನಡೆಸಿ ಆ ಒಂದು ಸಭೆಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಯಾವೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಳ್ಬೇಕು, ಜೊತೆಗೆ ಯಾವ ರೀತಿಯಾದಂತಹ ರೂಪುರೇಷೆ ಮಾಡಬೇಕು, ಚುನಾವಣೆಗೆ ಯಾವ ರೀತಿ ಹೋಗಬೇಕು, ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಇದಾದ ಬಳಿಕ ಒಂದು ದೊಡ್ಡ ಬೃಹತ್ ಅಂದರೆ ಸಂಜೆ 6 ಗಂಟೆಗೆ ಒಂದು ಸಮಾವೇಶ ಮಾಡೋಕ್ಕೂ ಕೂಡ ಹಮ್ಮಿಕೊಂಡಿದ್ದಾರೆ. ಸಂವಿಲನ ಅನ್ನುವಂತಹ ಹೆಸರನ್ನ ಇಟ್ಟು ಬಿಜೆಪಿ ಮತ್ತು JDS ಕಾರ್ಯಕರ್ತರನ್ನ ಒಂದು ಕಡೆ ಸೇರಿಸಿ ಇಬ್ಬರು ನಾಯಕರು ಕೂಡ ಜೊತೆಗೂಡಿ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಆ ಒಂದು ಸಮಾವೇಶದಲ್ಲಿ ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಯಾವ ರೀತಿಯಾದಂತಹ ಚುನಾವಣೆ ಮಾಡಬೇಕು, ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಯಾವ ರೀತಿ ಎದುರಿಸಬೇಕು, ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಕೌಂಟರ್ ಆಗಿ ಮಾಡ್ತಾ ಇರುವಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರು ಕೂಡ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ. ಒಕ್ಕಲಿಗ ಮತಗಳ ಮೇಲೆ ಕಲ್ಲಿಟ್ಟಿರುವಂತಹ DK ಶಿವಕುಮಾರ್ ಅವರು ಇದಕ್ಕೆ ಕೌಂಟರ್ ಕೊಡೋದಕ್ಕೆ HD ಕುಮಾರ್ ಕೂಡ ನಾಳೆ ಮೈಸೂರಿಗೆ ಬರ್ತಾರ ಕಾರಣಕ್ಕಾಗಿ ನಾಳೆ ನಿಜಕ್ಕೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರ ಸಾಕಷ್ಟು ರಣರಂಗವಾಗುತ್ತೆ. ಜೊತೆಗೆ 3 ಪಕ್ಷದ ನಾಯಕರು ನಾಳೆ ಮೈಸೂರಿಗೆ ಬರ್ತಾರ ಕಾರಣಕ್ಕಾಗಿ ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಇದಕ್ಕೆ ಕೌಂಟರ್ ಆಗಿ ವಿಜೇಂದ್ರ ಇರ್ಬೋದು ಮತ್ತೆ HD ಕುಮಾರ್ ಅವರು ಮೈಸೂರಿಗೆ ಬರ್ತಾರ ಕಾರಣಕ್ಕಾಗಿ ಸಾಕಷ್ಟು ರಂಗೇರ್ತಾ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ನಾಳೆ ಮೈಸೂರಿನ ಅಖಾಡ ರಂಗೇರ್ತಾ ಇದೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಗಳ ಗೆಲುವಿಗೆ ರಣತಂತ್ರವನ್ನ ರಚಿಸ್ತಾ ಇದ್ರೆ, ಇತ್ತ ಇದಕ್ಕೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ದೋಸ್ತಿ ಪಾಳೆಯದಿಂದ ಕೂಡ ವಿಜೇಂದ್ರ ಅವರು ಹಾಗೆ HD ಕುಮಾರಸ್ವಾಮಿ ಇಬ್ಬರು ಕೂಡ ಮೈಸೂರಿನ ರಂಗ ಪ್ರವೇಶ ಮಾಡ್ತಿದ್ದಾರೆ. ನಾಳೆ ಇಡೀ ದಿನ ಮೈಸೂರು ವ್ಯಾಪ್ತಿಯಲ್ಲಿ ರಾಜಕೀಯ ಪಕ್ಷಗಳ ಬಿರುಸಿನ ಚಟುವಟಿಕೆಯ ನಿರೀಕ್ಷೆ ಸಹಜವಾಗಿ ಇದರಿಂದ ಗರಿಗೆದರಿದೆ.